ನಮಸ್ಕಾರ ರೀ. ಹಾಗಲಕಾಯಿ ಪಲ್ಯ ಮಾಡೋದಂತ ತೋರಿಸ್ತೀನಿ ಇವತ್ತು. ಆರೋಗ್ಯಕರವಾದಂಥ ಹಾಗಲಕಾಯಿ. ಶುಗರ್ ಇದ್ದಾರಂತೂ ದಿನಾ ತಿಂದ್ರೂ ಕಡಿಮೆನೇ ನೋಡಿರಿ. ಹಾಗಲಕಾಯಿನ ವಾರದಾಗ 3 ಸತಿ ಬಳಸಬೇಕು. ನಮ್ಮ ಮನೆಯೊಳಗಂತೂ ಕಂಪಲ್ಸರಿ 3 ಸತಿ ಮಾಡ್ತೀವಿ. ತಪ್ಪಿರಿ 2 ಸಲ ಅಂತೂ ಇದ್ದೇ ಇರ್ತೈತಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಈ ಹಾಗಲಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್ ರೀ. ಇದು ಆರೋಗ್ಯ ದೃಷ್ಟಿಯಿಂದ ತಿನ್ನಬೇಕು. ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದಿದು. ರುಚಿ ನೋಡೋದಕ್ಕಿಂತ ಆರೋಗ್ಯಕ್ಕೆ ಏನು ಬೇಕು ಅದನ್ನು ಊಟ ಮಾಡಬೇಕು ಯಾವಾಗಲೂ. ಅದಕ್ಕೋಸ್ಕರ ಇವತ್ತು 250 ಗ್ರಾಮ್ ಹಾಗಲಕಾಯಿ ತೊಗೊಂಡು ಸ್ವಚ್ಛಗೆ ತೊಳೆದು ತೆಳ್ಳಗೆ ಈ ಥರ ಹೆಚ್ಚೋದು ಯಾವ ಥರ ಆದರೂ ಹೆಚ್ಕೋಬೋದು. ನಮಗೆ ಯಾವ ಥರ ಇಷ್ಟ ಆ ಥರ ಹೆಚ್ಕೋಬೋದು ನೋಡಿರಿ. ಈಗ ಅದರೊಂದು ಉಪ್ಪು ಹಾಕಿ ನೀರು ಹಾಕಿ ಒಂದು 10 ನಿಮಿಷ ಇಟ್ಟು ಅದರೊಂದು ಬೀಜ ಎಲ್ಲ ತೆಗೆದು ಇವನ್ನ ಫ್ರೈ ಮಾಡೇನು ನೋಡಿರಿ. ಎಣ್ಣೆ ಹಾಕಿ ಚೆಂದಾಗಿ ಫ್ರೈ ಮಾಡಬೇಕು ಇವನ್ನ. ಎಷ್ಟು ಕಹಿ ಆಗಲ್ರಿ. ಆನಂತರ ಹೀರೆಕಾಯಿ ಮೇಲಿಂದು ತೆರಿತಾರಲ್ಲ ಸಿಪ್ಪಿ, ತೆರಿಬೇಡ್ರಿ. ಅದರಾಗೆ ಇರೋದೆಲ್ಲ ಪೌಷ್ಟಿಕಾಂಶ ತೆರಿಬಾರ್ದು. ಹಂಗೆ ತೊಳೆದು ಸ್ವಚ್ಛಗೆ ತೊಳೆದು ಹೆಚ್ಚಿ ಮಾಡಬೇಕು. ಈಗ 2 ಸಾಸಿವೆ ಕಾಳು ಹಾಕೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಸಾಸಿವೆ ಹಾಕೀನಿ. ಸಾಸಿವೆ ಚಟಪಟ ಅನ್ನಲಿ. ದೊಡ್ಡ ಸೈಜಿನ 1 ಈರುಳ್ಳಿ ಹಾಕೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗಿ ಚೆಂದ ಬಾಡಿಸಿದ ನಂತರ ಈ ಹುರಿದಿಟ್ಕೊಂಡಂಥ ಹಾಗಲಕಾಯಿನ ಹಾಕಬೇಕು. ಇದ್ರದ್ದು ನೋಡಿರಿ, ಹಾಗಲಕಾಯಿ ಫ್ರೈ ಮಾಡಿರಿ, ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನಿರಿ, ಅಥವಾ ಪಲ್ಯ ಮಾಡಿರಿ. ಪಲ್ಯ ಅಂತೂ ಸೂಪರ್ ಆಕತಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ. ಇವನ್ನ ಫ್ರೈ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ಸೈಡ್ ಡಿಶ್ ಆಗಿ ಅನ್ನದ ಜೊತೆಗೆ ತಿನ್ಬೋದು. ಒಟ್ಟಿನಲ್ಲಿ ಹಾಗಲಕಾಯಿನ ಉಪಯೋಗಿಸ್ತಾ ಇರಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ. ಈಗ ಫ್ರೈ ಮಾಡಿದಂಥ ಹಾಗಲಕಾಯಿ ಹಾಕಿ ಮಿಕ್ಸ್ ಮಾಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇಲ್ಲಿ ನೋಡಿರಿ, ಗುರೆಳ್ಳು ಪುಡಿ, ಮಸಾಲೆ ಪುಡಿ, ಅರಿಶಿಣ ಪುಡಿ, ಖಾರ ಪುಡಿ ಇದಿಷ್ಟು ಹಾಕ್ತಾನೆ. ಈಗ ಇಲ್ಲಿ ಪ್ರಮಾಣ ನೋಡ್ಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ. ಹುಣಸೆ ರಸ, 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಹಾಕ್ತೀನಿ. ಇದಕ್ಕೆ ತಕ್ಕಂಗೆ ಬೆಲ್ಲ ಹಾಕಬೇಕು. ಉಪ್ಪು ಖಾರ ಹುಳಿ ಬೆಲ್ಲ ಏನು ಸೂಪರಾಗಿರ್ತೈತೆ ರೀ ಇದು. ಹಾಗಲಕಾಯಿ ಯಾರು ತಿನ್ನಂಗಿಲ್ಲ ಅವ್ರು ಕೂಡ ಇದನ್ನು ಈ ಥರ ಮಾಡಿದಾಗ ತಿಂತಾರೆ ನೋಡ್ರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋ ಮಟ್ಟಿಗೆ ನೀರು ಹಾಕಿ ಕುದಿಯೋಕ್ಕಿಡೋಣ. ಪಲ್ಯ ರಸ ಆಗಬೇಕು, ಡ್ರೈ ಆಗೋದು ಬೇಡ. ಸ್ವಲ್ಪ ರಸ ಇರಬೇಕು, ಗ್ರೇವಿ ಇರಬೇಕು, ಅಂದ್ರೆ ರೊಟ್ಟಿ ಜೊತೆಗೆ ರುಚಿ ಆಗ್ತತಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ 3 ನಿಮಿಷ ಚೆಂದಾಗಿ ಫ್ರೈ ಆಗಿರ್ತತಿ. ಭಾಳ ಟೈಮ್ ತೊಗೊಳಂಗಿಲ್ಲ. 3 ನಿಮಿಷ ಆಗಾಗ ತೆಗೆದು ನೋಡ್ತಾ ನೋಡಿರಿ ಎಷ್ಟು ಚೆಂದ ಕುದಿಯಾಕತ್ತತಿ. ಇನ್ನೊಂದು ಸ್ವಲ್ಪ ಕುದಿಬೇಕಿದು. ಸಣ್ಣ ಉರಿಯೊಳಗೆ 3 ನಿಮಿಷ ಕುದ್ದು ಬಿಟ್ರೆ ರೆಡಿ ಆಕೈತೆ ನೋಡಿರಿ ನಮ್ಮ ಹಾಗಲಕಾಯಿ ಪಲ್ಯ. ನಮ್ಮ ಮನೆಯಾಗಂತೂ ಭಾಳ ಫೇವ್ರೇಟ್ ಇದು. ಯಾರೂ ತಿನ್ನಂಗಿಲ್ಲ ಅನ್ನಂಗಿಲ್ಲ, ಕಹಿನೇ ಆಗಲ್ಲ, ಅಷ್ಟು ಟೇಸ್ಟ್ ಆಗ್ತತಿ. ಉಪ್ಪು ಹುಳಿ ಬೆಲ್ಲ ಮುಂದಿದ್ದು ಬಿಟ್ರೆ ಒಟ್ಟ ವಿಷ ಆಗಂಗಿಲ್ಲ ಅದು. ಯಾರಿಗೆಲ್ಲ ಹಾಗಲಕಾಯಿ ಇಷ್ಟ ಮಾಡಿ ತಿನ್ನಿರಿ ಈ ರೀತಿ ನೋಡಿರಿ. ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ನಮಸ್ತೆ.